ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಹೆಂಗಾಗಿಬಿಟ್ಟಿದೆ ಅಂತಂದರೆ ಲಿಟ್ರಲಿ ಇದು ಮಕ್ಕಳ ಆಟದಂತಾಗ್ಬಿಟ್ಟಿದೆ. ಮಕ್ಕಳ ಆಟದಂತಾಯಿತು ಡಿ ಕೆ ಶಿವಕುಮಾರ್ ಅವರ ಈ ಸಂಪುಟ ವಿಸ್ತರಣೆ. ಸಚಿವರ ಆಯ್ಕೆ ಆದರೂ ಕೂಡ ಇನ್ನೂ ಮುಗಿತಾ ಇಲ್ಲ. ಗೊಂದಲ. ಕೈಪಾಳ್ಯದಲ್ಲಿ ತೀವ್ರಗೊಂಡಂತಹ ಮಹಿಳಾ ಸಚಿವೆ ಆಯ್ಕೆಯ ಚರ್ಚೆ. ಒಂದು ಮಹಿಳೆ ಸಚಿವೆ ಸ್ಥಾನ ಯಾರಿಗೆ ಅನ್ನುವಂತಹ ಕುತೂಹಲ ಕಾಡ್ತಾ ಇದೆ. ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡಗೆ ವಲಯದ ಸಚಿವ ಸ್ಥಾನ. ಯಾವ ಮಹಿಳಾ ಶಾಸಕಿಗೆ ಮಣೆ ಹಾಕುತ್ತೆ ಎಐಸಿಸಿ? ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರಗೊಂಡಿದೆ ಈ ಮಹಿಳಾ ಮಂತ್ರಿಯ ಹಂಚಿಕೆಯ ಚರ್ಚೆ. ಕೋಲಾರ ಜಿಲ್ಲೆಯ ಓರ್ವ ಶಾಸಕಿಗೆ ಸಿಗುತ್ತಾ ಮಂತ್ರಿ ಚಾನ್ಸ್ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಮಂತ್ರಿಗಿರಿ ರೇಸ್ಗೆ ಎಂಟ್ರಿ ಕೊಟ್ಟಂತಹ KGFನ ರೂಪಾ ಶಶಿಧರ್ ಹೊಸ ಹೆಸರು ಕೇಳಿ ಬರ್ತಾ ಇದೆ. ಮತ್ತೆ ಈಗ 4 ಜನರ ಪೈಕಿ KGF ಶಾಸಕಿ ರೂಪಾ ಶಶಿಧರ್ಗೆ ಸಿಗಲಿದೆಯಾ ಮಿನಿಸ್ಟರ್ ಪೋಸ್ಟ್? ರೂಪಾ ಶಶಿಧರ್ಗೆ ಸಚಿವ ಸ್ಥಾನ ಕೊಟ್ಟರೆ ಕೈಪಡೆಗೆ ಒಂದು ಪ್ಲಸ್ ಅಂತ ವರಿಷ್ಠ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರೂಪಾ ಶಶಿಧರ್ ಅವರ ಹೆಸರು ಕೂಡ. ಯಾಕೆ ಅಂತಂದರೆ ಅನೇಕ ಜನ ನನಗೆ ಮಂತ್ರಿ ಸ್ಥಾನ ಬೇಕು ಅಂತ ಕೇಳಿದವರಿದ್ದಾರೆ, ಮಂತ್ರಿ ಸ್ಥಾನ ಬೇಕು ಅಂತ ಕೇಳಿದವರಿದ್ದಾರೆ. ಆದರೆ ಪರ್ಸ್ನಲಿ ಯಾರೂ ಕೂಡ ಏಕಾಏಕಿ ದೆಹಲಿಗೆ ಹೋಗಿಲ್ಲ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ಟಫ್ ಕಾಂಪಿಟೇಷನ್ ಇದೆ ಅಂತ ಅರ್ಥ. ಯಾರು ಅಂತಂದರೆ ಈಗ ರೂಪಾ ಶಶಿಕಲಾ ಅವರು ಟಫ್ ಕಾಂಪಿಟೇಷನ್ ಆಗ್ತಾರೆ. ಆ್ಯಂಡ್ ಉಮಾಶ್ರೀ ಕೂಡ ಆಗುವ ಸಾಧ್ಯತೆ ಇದೆ. ರೂಪಾಗೆ ಲಾಟ್ರಿ ಆಗುವ ಸಾಧ್ಯತೆ ಇದೆ. ಕೋಲಾರ ಭಾಗಕ್ಕೆ ಸಚಿವ ಸ್ಥಾನ ನೀಡ್ತಾ ಇದ್ದಂತೆ ಈಗ ಅಂದರೆ ನೀಡುವಂತಹ ಸಾಧ್ಯತೆಗಳು ಕೇಳಿಬರ್ತಾ ಇದೆ. ಮಹಿಳಾ ಕೋಟದಲ್ಲಿ ಅದು ಒಂದು ಪೂರೈಸಿದಂಗೆ ಆಗುತ್ತೆ. ಕೋಲಾರಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ. SC ಎಡಗೈ ವರ್ಗಕ್ಕೆ ಆದ್ಯತೆ ಸಿಕ್ಕಂತೂ ಕೂಡ ಆಗುತ್ತೆ. 2 ಬಾರಿ ಶಾಸಕ ಆಗಿರುವಂತಹ ಸೀನಿಯಾರಿಟಿ ಇದೆ. ಸೀನಿಯಾರಿಟಿ ಕೌಂಟನ್ನು ತೆಗೆದುಕೊಂಡ್ರೆ 2 ಟೈಮ್ಸ್ MLA ಆಗಿದ್ದಾರೆ. ಕೋಲಾರ ಭಾಗಕ್ಕೆ ಸಚಿವ ಸ್ಥಾನ ಕೂಡ ಕೊಟ್ಟಂಗೆ ಆಗುತ್ತೆ. ಅದಾದ ಮೇಲೆ ಜಾತಿ ಲೆಕ್ಕಾಚಾರದಲ್ಲಿಯೂ ಕೂಡ ಅವರಿಗೆ ಒಂದು ಮಣೆ ಹಾಕಿದಂತಾಗುತ್ತೆ. SC ಎಡಗೈ ವರ್ಗಕ್ಕೂ ಕೂಡ ಒಂದು ಏನು ಪ್ರಬಲವಾದಂತಹ ಸ್ಥಾನಮಾನವನ್ನು ಕೊಟ್ಟಂತಾಗುತ್ತೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ನೂತನ MLC ಆಗಿ ಗಾಯತ್ರಿ ಶಾಂತೇಗೌಡ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಪದಗ್ರಹಣದ ಬಳಿಕ ಮಂತ್ರಿಗಿರಿಗೆ ಈಗ ಲಾಬಿ ಶುರುವಾಗಿದೆ. ಕಾನೂನು ಹೋರಾಟದಲ್ಲಿ ನಾನು ಗೆದ್ದು ಬೀಗಿದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಗಾಯತ್ರಿ ಶಾಂತೇಗೌಡ. ನನಗೆ ಜಯ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ. ಐ ಆಮ್ ಹ್ಯಾಪಿ. ಅಂದು ನನಗೆ ಕೇವಲ 6 ವೋಟ್ಗಳಿಂದ ಸೋಲಾಗಿತ್ತು. ಕೇವಲ 6 ವೋಟಿಂದ ಸೋತಿದ್ರು. ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೋರ್ಟ್ ಮೊರೆ ಹೋಗಿ ಅಂತ ನನಗೆ ಸೂಚಿಸಿದರು. DK ಸಿದ್ದು ಸೂಚನೆಯಂತೆ ನಾನು ಕೋರ್ಟ್ಗೆ ಮೊರೆಯನ್ನು ಹೋಗಿದ್ದೆ. ಕೊನೆಗೂ ಕಾನೂನಾತ್ಮಕ ಹೋರಾಟದಲ್ಲಿ ನನಗೆ ರೈಟ್ ನೌ ಈಗ ಗೆಲುವು ಅನ್ನುವಂಥದ್ದು ಸಿಕ್ಕಿದೆ, ಜಯ ಸಿಕ್ಕಿದೆ. ಮುಂದಿನ 1 ವರ್ಷಗಳ ಕಾಲ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅನ್ನುವಂತಹ ವಿಚಾರವನ್ನು ಈಗ ಗಾಯತ್ರಿ ಶಾಂತೇಗೌಡ ಅವರು ಹೇಳಿದ್ದಾರೆ. ಆ್ಯಂಡ್ ನಮ್ಮ ಪ್ರತಿನಿಧಿ ಜೀವನ್ ಜೊತೆ ಗಾಯತ್ರಿ ಶಾಂತೇಗೌಡ ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಎಸ್ ಬೈಟ್ ಪ್ಲೀಸ್. ಜೊತೆ ಮಾತನಾಡಲಿಕ್ಕೆ ಪರಿಷತ್ ಸದಸ್ಯರಾದಂತಹ ಗಾಯತ್ರಿ ಶಾಂತೇಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಮೊದಲಿಗೆ ಏನು ಪರಿಷತ್ 4.5 ವರ್ಷದ ಹಿಂದೆನೇ ಆಗಬೇಕಿತ್ತು, ಆದರೆ ಇಲ್ಲಿವರೆಗೂ ತಡ ಆಯಿತು. ಫಸ್ಟ್ಲಿ ಏತಕ್ಕೆ ಮೇಡಮ್? ಕೋರ್ಟಲ್ಲಿ ಇತ್ತಲ್ಲ, ಅದರಿಂದ ತಡವಾಗಿದೆ ಮೇಡಮ್. ಅದನ್ನೇ ಈಗ ಇಲ್ಲಿವರೆಗೂ ಕೂಡ ಕಾನೂನು ಹೋರಾಟವನ್ನು ಮಾಡಿಕೊಂಡು ಇಲ್ಲಿಗೆ ಗೆದ್ದಿದ್ದೀರಾ. ಇದಕ್ಕೆ ಮೇಯ್ನು ಇವಾಗ ಕಾನೂನು ಹೋರಾಟ ಮಾಡಬೇಕು ಅಂತ ಅನಿಸಿದ್ದು ಏತಕ್ಕೆ ಸ್ಟಾರ್ಟಿಂಗಲ್ಲಿ? ನನಗೆ ಬಹಳಷ್ಟು ಅಂತರಗಳಿಂದ ನಾನು ಸೋತಿದ್ರೆ ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ನನಗೆ ಬರೀ 6 ಮತಗಳ ಅಂತರದಿಂದ ನಾನು ಸೋಲನ್ನು ಕಂಡಿದ್ದೆ. ನಾನು ಅಲ್ಲಿ ಏನು ನನ್ನ ಎಲೆಕ್ಷನ್ ಆಫೀಸರ್ ಇದ್ರಲ್ಲ ಅವ್ರಿಗೆ ನಾನು ಲೆಟ್ರ್ ಕೊಟ್ಟಿದ್ದೆ, ನೀವು ನಾಮಿನಿ ವೋಟರ್ಸು ಬಂದಿದೆ, ನೀವು ಅವ್ರನ್ನ ಕನ್ಸಿಡರ್ ಮಾಡಬಾರ್ದು ಅಂತ. ಆದರೂ ಸಹ 12 ವೋಟ್ಗಳನ್ನ ಹಾಕ್ಸಿದ್ರು. ಇದು NR ಪುರ, ಕೊಪ್ಪ, ಶೃಂಗೇರಿ, ಮೂಡಿಗೆರೆ 12 ವೋಟ್ ಹಾಕಿದ್ರು. ಅದರಿಂದ ನನಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲರೂ ನೀನು ಕೋರ್ಟಿಗೆ ಹಾಕಮ್ಮ ಗೆಲ್ತೀಯ, 6 ವೋಟ್ ಮಾತ್ರ ಇದಾಗಿರೋದು ಅಂತ. ಅದೇ ಒಂದು ನಮ್ಮ ಇವರು ಕೋಲಾರದ ಇದು ಆಯ್ತಲ್ಲ, ಅದರಿಂದ ನನಗೆ ಅದೊಂದು ಪಾಸಿಟಿವ್ ಆಗಾಯಿತು. ಹಿಂದೆ ಚಿತ್ರದುರ್ಗದಲ್ಲಿ ರುದ್ರಮ್ಮ ಅಂತ ಹೇಳಿ ಅವ್ರದ್ದು ಹೀಗೆ ಆಗಿತ್ತು. ಅದನ್ನು ನನಗೆ ಬಹಳಷ್ಟು ಜನ ಅವತ್ತು ಗೋಪಿಕೃಷ್ಣ ಅವರು, ತರೀಕೆರೆ ಗೋಪಿಕೃಷ್ಣ ಅವರು, ಅಕ್ಕ ನಮ್ಮದು ಒಂದು ರೆಕಾರ್ಡ್ ಇದೆ ಅದನ್ನು ತಗೊಳ್ಳಿ ಅಂತ ಹೇಳಿ ನನಗೆ ತೊಗೊಂಬಂದು ಕೊಟ್ಟರು.
ಎಲ್ಲ ಅದು ಒಂದು ಬೇಸ್ ಇಟ್ಕೊಂಡು ಇವತ್ತು ನನಗೆ ಫಲಿತಾಂಶ ಪಾಸಿಟಿವ್ ಆಗಿ ಬಂದಿದೆ. ಈಗ ಪರಿಷತ್ನಲ್ಲಿ ಇವಾಗ ನೀವು ಸದಸ್ಯರಾಗಿದ್ದೀರಾ, ಈ ಒಂದು ಕಾನೂನು ಹೋರಾಟದಿಂದ ನೀವು ಗೆದ್ದಿರೋವಂಥದ್ದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವತ್ತು ಸಾವಿರಾರು ಜನ ಗಾಯತ್ರಕ್ಕ ಸೋಲ್ತಾ ಇರಲಿಲ್ಲ, ಸೋತರು ಅಂತೇಳಿ ಸಾವಿರಾರು ಜನ ಕಣ್ಣೀರನ್ನು ಹಾಕೊಂಡು ಹೋಗಿದ್ರು. ಇವತ್ತು ನನಗೆ ಅಧಿಕಾರ ಸಿಕ್ಕಿದೆ, ಅದನ್ನು ಸಹ ಸಂತೋಷ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಆನಂದ ಭಾಷ್ಮ ಅಂತ ಏನು ಹೇಳ್ತಾರೆ, ನಮ್ಮ ಸಾವಿರಾರು ಕಾರ್ಯಕರ್ತರು ಇವತ್ತಿಗೂ ಸಹ ಅಯ್ಯೋ ಅಕ್ಕಂದಾಗಿರ್ಲಿಲ್ವಲ್ಲ ಅಂತಿದ್ರು. ಇವತ್ತು ಬಂದಿದೆ ಫಲಿತಾಂಶ, ಭಾಳ ಖುಷಿನಲ್ಲಿದ್ದಾರೆ. ಇವತ್ತೇನು ನನಗೆ ಅವಕಾಶ ಸಿಕ್ಕಿದೆ 1.5 ವರ್ಷ, ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡ್ಕೊಳ್ತೀನಿ. ಒಂದು ಪ್ರಾಮಾಣಿಕತೆ ನಿಷ್ಠೆಯಿಂದ ನನ್ನ ಕಾರ್ಯಕರ್ತರಿಗೆ ಏನು ನ್ಯಾಯವನ್ನು ಕೊಡಿಸ್ಬೇಕು ಅದನ್ನು ನಾನು ನ್ಯಾಯವನ್ನು ಕೊಡಿಸ್ತೀನಿ. ಮತ್ತು ವಿಧಾನ ಪರಿಷತ್ತಿನ ಒಳಗೂ ಮತ್ತು ಹೊರಗೂ ಸಹ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ನನಗೆ ಏನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಅಲ್ಲಿ ಕೂತಂಥ ಆ ಪೀಠಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನ ಹೇಳ್ತೀನಿ. ಮೇಡಮ್, ಲೀಸ್ಟ್ ಬರುತ್ತೆ ನಿಮಗೆ, ಈಗ ಕ್ಯಾಬಿನೆಟ್ ವಿಸ್ತರಣೆ ಲೀಸ್ಟ್ ಬರುತ್ತೆ, ಆ ಟೈಮಲ್ಲಿ ನಿಮ್ಮ ಹೆಸರು ಬಂತು. ಆ ಟೈಮ್ನಲ್ಲಿ ಮೇಡಮ್ ನಿಮ್ಗೆ ಎಷ್ಟು ಖುಷಿ ಆಗಿತ್ತು ಫಸ್ಟ್ಲಿ? ಅದಾದಮೇಲೆ ನಿಮ್ಮ ಲೀಸ್ಟ್ ಅದರಿಂದ ಹೊರಬಿದ್ದಾಗ ಏನಾಯಿತು ಮೇಡಮ್ ನಿಮಗೆ? ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಎಸ್, ಇದಿಷ್ಟು ಗಾಯತ್ರಿ ಶಾಂತೇಗೌಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗನಿಸ್.